ಈಗ ನಿಮ್ಮೂರ ಕಡೆ ಒಬ್ಬರು ಬಂದರು, ಹೌದಾ? ನಾಭಿ ಜರುಗಿದೆ ಅಂತ ಹೇಳಿ ಅವರಿಗೆ ನಾನು ನಾಭಿ ಚಿಕಿತ್ಸೆ ಮಾಡಿದ್ದೆ. ಆ ನಾಭಿ ಚಿಕಿತ್ಸೆ ಮಾಡಿದ ಮೇಲೆ ಈ ಹೊಟ್ಟೆ ಹಾರೋದು, ಹೊಟ್ಟೆ ನೋವು ಬರೋದು ಈ ಭಾಗದಲ್ಲಿ ಅದೆಲ್ಲದು ಕಮ್ಮಿ ಆಗಿದೆ. ಅವರು ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯಿತು. ಬಿಜಾಪುರ ಕಡೆ ಅವರು, ಹೌದಲ್ಲ? ಅವರು ಆ ಟ್ರೀಟ್ಮೆಂಟ್ ನಾಭಿ ಚಿಕಿತ್ಸೆ ಮಾಡಿದ ಮೇಲೆ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತಿತ್ತು ಅಂತ? ಹೊಟ್ಟೆ ನೋವು ಬರೋದು, ಎಲ್ಲದ್ರಾಗೂ ನಾರ್ಮಲ್ ಅಂತಾನೆ ಬರ್ತಿತ್ತು. ಎಲ್ಲ ಹಾಸ್ಪಿಟಲ್ ಸುತ್ತಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಎಲ್ಲೂ ಆರಾಮಾಗದೆ ಇದ್ದಾಗ 2 ವರ್ಷಗಳ ಹಿಂದೆ ನಮ್ಮಲ್ಲಿ ಬಂದರು, ಕರೆಕ್ಟಾ? ಅವಾಗ ನಾವು ನಾಭಿ ಚಿಕಿತ್ಸೆ ಮಾಡಿದ್ವಿ, ಬಟ್ಟಿ ಜರುಗಿದೆ ಅಂತ ಹೇಳಿ. ನಾಭಿ ಚಿಕಿತ್ಸೆ ಮಾಡಿಸ್ಕೊಂಡು ಹೋದ್ಮೇಲೆ ಆರಾಮಾಗಿದೆ, ಕರೆಕ್ಟು? ಮತ್ತು ಅವ್ರು ಬಂದೇ ಇಲ್ಲ ನಮ್ಮ ಹತ್ರ, ಒಂದೇ ಸರಿ ನಮ್ಮ ಹತ್ರ ಬಂದಿರೋದು. ನಿಮಗೆ ಅವರು ಪರಿಚಯ, ಅವರು ನಿಮಗೆ ಹೇಳಿದರು, ಹೌದಲ್ಲ? ನಿಮಗೂ ಅದೇ ಥರ ಸಮಸ್ಯೆ ಆಗ್ತಾ ಇದ್ದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹಿಂಗೆ ದಾವಣಗೆರೆಗೆ ಡಾಕ್ಟರ್ ಪ್ರವೀಣ್ ಬಾಬು ಅಂತ ಇದ್ದಾರೆ, ಅವ್ರ ಹತ್ರ ತೋರಿಸ್ಕೊಳ್ಳಿ, ನಾಭಿ ಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ದಕ್ಕೆ ನೀವು ಇಲ್ಲಿಗೆ ಬಂದಿರಿ, ಕರೆಕ್ಟಾ? ಹಿಂಗೆ ಸ್ಪಷ್ಟವಾಗಿ ಕ್ಲೀನಾಗಿ ಅರ್ಥ ಆಗೋ ಥರ ಮಾತಾಡಬೇಕು. ಅಶ್ವಾಗ್ತದ ಚಂದ? ಓಕೆ. ಮತ್ತೆ ಬೇರೆ ಏನು ಸಮಸ್ಯೆ ಇಲ್ಲಲ್ಲ? ಏನು ಹೊಟ್ಟೆ ನೋವಿನ ಮಾತ್ರೆ ತಗೊಂಡ್ರು ಮಾತು ಕೇಳಂತೆ ಕಮ್ಮಿ ಆಗ್ತಾ ಇಲ್ಲ. ಮೆಡಿಸಿನ್ ತಗೊಂಡಷ್ಟು ಜಾಸ್ತಿ ಆಗ್ತಾ ಇದೆ. ಓಕೆ, ನೋಡೋಣ, ನಿಮಗೂ ನಾಭಿ ಚಿಕಿತ್ಸೆ ಮಾಡೋಣ. ಬಟ್ಟಿ ಜರುಗಿದೆ ನಿಮಗೂ ಕೂಡ, ಮೇಲಕ್ಕೆ ಹಾರ್ತಾ ಐತಿ, ಮೇಲೆ ಇಲ್ಲಿ ಹಾರ್ತಾ ಇತ್ತು ನೋಡ್ರಿ, ಹಾರ್ತಾ ಇರುತ್ತಲ್ವಾ? ನೋಡೋಣ, ನಾಭಿ ಚಿಕಿತ್ಸೆ ಮಾಡೋಣ, ನಿಮಗೂ ಕೂಡ ಸರಿ ಹೋಗ್ತದೆ. ಅವರಂತೂ ಆರಾಮದಾರಲ್ಲ? ನಿಜ ಹೇಳ್ತಿದ್ದೀರಾ? ಫೋನ್ ಮಾಡ್ರಿ.